ಹಾಯ್ ವೀಕ್ಷಕರೇ, ಈ ಒಂದು ವಿಡಿಯೋ ಮೂಲಕ ನಾವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA CET ರಿಸಲ್ಟ್ ಬಂದ ನಂತರ PUC ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಪ್ರವೇಶ ಬಯಸಿದ್ದಲ್ಲಿ ಅವರ ಒಂದು ಫೀ ಸ್ಟ್ರಕ್ಚರ್ ಯಾವ ರೀತಿಯಾಗಿದೆ ಕಾಸ್ಟ್ ವೈಸ್ ಎಂಬುದನ್ನು ಈ ಒಂದು ವಿಡಿಯೋ ಮೂಲಕ ನೋಡೋಣ. ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಫೀಸ್ ಸ್ಟ್ರಕ್ಚರು 2023-24 ಸಾಲಿನ ಒಂದು ಫೀಸ್ ಸ್ಟ್ರಕ್ಚರು. ಸೊ ಇದೇ ರೀತಿಯಂಥ ಫೀ ಸ್ಟ್ರಕ್ಚರ್ ಈ ವರ್ಷವೂ ಬರಬಹುದು ಅನಿಸ್ತಾ ಇದೆ. ಯಾಕಂದರೆ ಹೋದ ವರ್ಷ ಫೀ ಸ್ಟ್ರಕ್ಚರ್ ಚೇಂಜ್ ಆಗಿದೆ, ಆದರೆ ಬದಲಾವಣೆ ಆದರೂ ಅಲ್ಪ ಸ್ವಲ್ಪ ಮಾತ್ರ ಏನಪ್ಪ ಅಂದರೆ ಹೆಚ್ಚಿಗೆ ಆಗ್ಬೋದು, ಇಲ್ಲದಿದ್ದರೆ ಇಷ್ಟೇ ಇರ್ಬೋದು. ಸೊ ನೋಡಿರಿ, ಫೀ ಸ್ಟ್ರಕ್ಚರು ಇಲ್ಲಿ ಕಾಲೇಜ್ ಟೈಪ್ ಯಾವ ರೀತಿಯಾಗಿದ್ದಾವೆ ನೋಡೋಣ. ಮೊದಲು JM 2A 2B 3A 3B ಇನ್ಕ್ಲೂಡಿಂಗ್ SC/ST ಅವರಿಗೆ ಆ್ಯನ್ಯುವಲ್ ಇನ್ಕಮ್ 10 ಲಕ್ಷಕ್ಕಿಂತ ಮೇಲಿದ್ದರೆ ಈ ಒಂದು ಫೀ ಸ್ಟ್ರಕ್ಚರ್ ಕೆಳಗಿನ ಬರ್ತಾ ಇದೆ. ಕ್ಯಾಟಗರಿ 1ದವ್ರದ್ದು ಆ್ಯನ್ಯುವಲ್ ಇನ್ಕಮ್ 2.5 ಲ್ಯಾಕ್ ಇದ್ದರೆ ಇದು ಬರ್ತಾ ಇದೆ ಮೋರ್ ದೆನ್. ಇಲ್ಲಿ SNQ ಎಂಜಿನಿಯರಿಂಗ್ ಕೋರ್ಸಸ್, SNQ ಅಂದರೆ ಸೂಪರ್ ನ್ಯೂಮೆರರಿ ಕೋರ್ಸ್ ಅಂತ, ಇದು 5% ಇರ್ತಾ ಇದೆ ಕಾಲೇಜುಗಳಲ್ಲಿ. ಅವ್ರದ್ದು ಫೀಸು ಇಲ್ಲಿ ಇದೆ ಕೆಳಭಾಗದಲ್ಲಿ. ಇಲ್ಲಿ SC/ST ಅಪ್ ಟು ಫೀಸ್ 2.5 ಲಕ್ಷ, ಇಲ್ಲಿ ಅಪ್ ಟು ಫೀಸ್ 10 ಲಕ್ಷ ಅವ್ರದ್ದು ಫೀ ಸ್ಟ್ರಕ್ಚರ್ ಇದೆ. ಕ್ಯಾಟಗರಿ 1ದವ್ರದ್ದು ಅಪ್ ಟು ಆ್ಯನ್ಯುವಲ್ ಇನ್ಕಮ್ 2.5 ಇದ್ದರೆ ಅವ್ರದ್ದು ಫೀ ಸ್ಟ್ರಕ್ಚರ್ ಇದೆ. ಇಲ್ಲಿ ನೋಡಿ, ಫೀ ಸ್ಟ್ರಕ್ಚರು ಗೌರ್ಮೆಂಟ್ ಕಾಲೇಜ್ಗಳಿಗೆ OBC ಅವರಿಗೆ ಅಂದರೆ 40,860 ರೂಪಾಯಿ ಇದೆ. ಅದೇ SNQ ಸ್ಪೆಷಲ್ ಸೂಪರ್ ನ್ಯೂಮೆರರಿ ಕೋಟಾದವರಿಗೆ 21,360 ಇದೆ. SC/ST ಅವರಿಗೆ 750 ಇದೆ. ಅದೇ ಕ್ಯಾಟಗರಿ 1ದವರಿಗೆ 21,360 ಇದೆ. ಇದು ಗೌರ್ಮೆಂಟ್ ಕಾಲೇಜುಗಳಿಗೆ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಿಗೆ. ಅದೇ ಏಡೆಡ್ ಕಾಲೇಜುಗಳಿದ್ದರೆ, ಏಡೆಡ್ ಇಂಜಿನಿಯರಿಂಗ್ ಕಾಲೇಜುಗಳಿದ್ದರೆ ಅವ್ರ ಫೀ ಸ್ಟ್ರಕ್ಚರು ಗೌರ್ಮೆಂಟ್ದಷ್ಟೇ ಇದೆ, ಎಲ್ಲ OBC ಅವರಿಗೆ. ನೆಕ್ಸ್ಟ್ SNQದವರಿಗೂ ಗೌರ್ಮೆಂಟ್ದಷ್ಟಿದೆ, SC/ST ಅವರಿಗೆ ಗೌರ್ಮೆಂಟ್ದಷ್ಟಿದೆ, ಹಾಗೂ ಕ್ಯಾಟಗರಿ 1ದವರಿಗೂ ಗೌರ್ಮೆಂಟ್ದಷ್ಟಿದೆ. ಅಂದರೆ ಏಡೆಡ್ ಕಾಲೇಜುಗಳಿಗೆ ಹಾಗೂ ಗೌರ್ಮೆಂಟ್ ಕಾಲೇಜುಗಳಿಗೆ ಫೀ ಸ್ಟ್ರಕ್ಚರ್ ಏನಾಗಿದೆ, ಸೇಮ್ ಇರ್ತಾ ಇದೆ. ಅದರ ನಂತರ ನೆಕ್ಸ್ಟು VTU ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ ರೀಜನಲ್ ಕಾಲೇಜುಗಳಿಗೆ ಕೆಲವೊಂದು ಕಾಲೇಜುಗಳು VTU ಹೊಂದಿರ್ತಾ ಇದ್ದಾವೆ. ಆ ಒಂದು VTU ಹೊಂದಿರುವಂಥ ಕಾಲೇಜುಗಳಿಗಿರುವಂತಹ ಒಂದು ಫೀಸು ಸ್ಟ್ರಕ್ಚರು ಯಾವ ರೀತಿಯಾಗಿದೆಯಪ್ಪ ಅಂತಂದರೆ 45,750 ಇದೆ. ಅದೇ 21,360 ಸೂಪರ್ ನ್ಯೂಮೆರರಿ ಕೋರ್ಸ್ಗಳಿಗೆ, 750 SC/STಗಳಿಗೆ, ಕ್ಯಾಟಗರಿ 1ದವರಿಗೆ 21,360 ಅವರು ಸೇಮ್. ಬಟ್ OBC ಅವರಿಗೆ 45,750 ಇದೆ, ಒಂದು ಸ್ವಲ್ಪ ಹೆಚ್ಚಿಗೆ ಆಗ್ತಾಯಿದೆ, 5,000 ಮೇಲೆ ಹೆಚ್ಚಾಗ್ತಾಯಿದೆ ಅಂತ ಹೇಳ್ಬೋದು. ನೆಕ್ಸ್ಟು ಟೈಪ್ 1 ಏಡೆಡ್ ಕಾಲೇಜುಗಳಿಗೆ, ಅನ್ಏಡೆಡ್ ಕಾಲೇಜುಗಳಿಗೆ ಇನ್ಕ್ಲೂಡಿಂಗ್ ಮೈನಾರಿಟಿ ಆ್ಯಂಡ್ ಅನ್ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜುಗಳಿಗೆ ಟೈಪ್ 1 ಫೀಸ್ ಬರ್ತಾ ಇದೆ. ನೋಡಿ, ಕೆಲವೊಂದು ಏಡೆಡ್ ಕಾಲೇಜುಗಳಿಗೆ ಮತ್ತು ಅನ್ಏಡೆಡ್ ಕಾಲೇಜುಗಳಿಗೆ ಇರುವಂತಹ ಫೀ ಸ್ಟ್ರಕ್ಚರ್, ಅನ್ಏಡೆಡ್ ಕಾಲೇಜುಗಳಿಗೆ ಈ ಅನ್ಎಡೆಡು ಮತ್ತು ಏಡೆಡು ಹೆಚ್ಚಾಗಿ ಇರುವಂಥ ಫೀ ಸ್ಟ್ರಕ್ಚರ್ ನೋಡಿ, ಎಲ್ಲ OBC ಸ್ಟೂಡೆಂಟಿಗೆ 96,274 ಇದೆ. ಅದೇ SNQ 31,360 ಇದೆ, SC/ST 750, ಕ್ಯಾಟಗರಿ 1 77,074 ಇದೆ. ಅದೇ ಟೈಪ್ 2 ಕಾಲೇಜುಗಳಿಗೆ 1,04,265 OBC ಸ್ಟೂಡೆಂಟು, SNQದವರಿಗೆ 31,360, SC/STಗೆ 750, ಕ್ಯಾಟಗರಿ 1ದವರಿಗೆ 84,765 ಫೀ ಸ್ಟ್ರಕ್ಚರ್ ಇದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಡೀಮ್ಡ್ ಅಥವಾ ಪ್ರೈವೇಟ್ ಯೂನಿವರ್ಸಿಟಿಗಳಿಗೆ VTU ಹೊರತುಪಡಿಸಿ ಪ್ರೈವೇಟ್ ಯೂನಿವರ್ಸಿಟಿಗಳಿಗೆ ಇರುವಂಥ ಫೀಸ್ ಸ್ಟ್ರಕ್ಚರು OBC ಅವರಿಗೆ 96,574 ಇದೆ. ಅಲ್ಲಿ ಡೀಮ್ಡ್ನಲ್ಲಿ SNQ ಕೋರ್ಸಸ್ಸು 5% ಇರಲ್ಲ. ನೆಕ್ಸ್ಟ್ ಇಲ್ಲಿ SC/ST ಅವರಿಗೆ 750 ಇದೆ, ಕ್ಯಾಟಗರಿ 1ದವರಿಗೆ 77,074 ಇದೆ. ಇದು ಪರ್ ಇಯರ್ ಫೀ ಸ್ಟ್ರಕ್ಚರ್, ಇದು ಪರ್ ಇಯರ್, ಒಂದು ವರ್ಷಕ್ಕೆ. ನೆಕ್ಸ್ಟು ಬಿ ಫಾರ್ಮ್ ಈ CET ಮೇಲೆ ಬಿ ಫಾರ್ಮು ಆಯ್ಕೆ ಆಗುತ್ತೆ. ಸೊ ಬಿ ಫಾರ್ಮ್ ಗೌರ್ಮೆಂಟ್ ಕಾಲೇಜುಗಳಿಗೆ, ಬಿ ಫಾರ್ಮ್ ಕೋರ್ಸ್ಗಳಿಗೆ ಬ್ಯಾಚುಲರ್ ಆಫ್ ಫಾರ್ಮಸಿದು ಬಿ ಫಾರ್ಮು 14,780 ಗೌರ್ಮೆಂಟು, ಅನ್ಎಡೆಡ್ದಲ್ಲಿ 26,750. ಇದು SNQ ಇರಲ್ಲ. SC/STಗಳಿಗೆ 750 ಇದೆ ಗೌರ್ಮೆಂಟ್ ಮತ್ತು ಅನ್ಎಡೆಡ್ ಕಾಲೇಜುಗಳಿಗೆ. ನೆಕ್ಸ್ಟು ಗೌರ್ಮೆಂಟ್ ಕಾಲೇಜುಗಳಿಗೆ 6,750 ಬಿ ಫಾರ್ಮ್ ಕೋರ್ಸ್ಗೆ, ಕ್ಯಾಟಗರಿ 1ದವರಿಗೆ 18,220 ರೂಪಾಯಿ. ಇದು ಅನ್ಎಡೆಡ್ ಕಾಲೇಜುಗಳಿಗೆ, ಕ್ಯಾಟಗರಿ 1ದವರಿಗೆ ಇರ್ತಾ ಇದೆ. ನೆಕ್ಸ್ಟು ಡಿ ಫಾರ್ಮ್ ಅನ್ಎಡೆಡ್ ಕಾಲೇಜುಗಳಿಗೆ 67,750 ಇದೆ. ಇದು SC/STಗೆ 750 ಇದೆ.
67,750 ಇದು ಕ್ಯಾಟಗರಿ 1 ಇದೆ. ನೆಕ್ಸ್ಟು ಫಾರ್ಮ್ ಸೈನ್ಸ್ ಕೋರ್ಸಸ್ ಪರ್ ಸೆಮೆಸ್ಟರ್ ವೈಸ್ BSc ಅಗ್ರಿಕಲ್ಚರ್ ಪರ್ ಸೆಮೆಸ್ಟ್ರಿ, ಪ್ರತಿ ಸೆಮೆಸ್ಟರ್ ವೈಸು BSc ಕೋರ್ಸ್ಗಳಿಗೆ ಗೌರ್ಮೆಂಟ್ ಕಾಲೇಜುಗಳಿಗೆ 33,470 ಪರ್ ಸೆಮೆಸ್ಟರ್. ನೆಕ್ಸ್ಟ್ SC STಗಳಿಗೆ 750. ಅದೇನಾದರೂ ಫೀ ಸ್ಟ್ರಕ್ಚರ್ ಅಬೌಟ್ 10 ಇದ್ದರೆ 17,113. ನೆಕ್ಸ್ಟ್ ಕ್ಯಾಟಗರಿ 1 ಅವರಿಗೆ 33,475 ರೂಪಾಯಿ ಇದೆ. BV ಸೈನ್ಸ್ ಕೋರ್ಸ್ ಅಂದರೆ ವೆಟರ್ನರಿ ಕೋರ್ಸ್, ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಕೋರ್ಸ್ಗಳಿಗೆ ಯಾವ ರೀತಿ ಅಂತ ಒಂದು ಫೀ ಸ್ಟ್ರಕ್ಚರ್ ಇದೆ ನೋಡಿ. ಗೌರ್ಮೆಂಟ್ ಕಾಲೇಜುಗಳಿಗೆ 69,750 ಇದೆ, 700 ರೂಪಾಯಿ ಇದೆ. ಅದೇ SC 17,310, ಮೋರ್ ದೆನ್ 10 ಲ್ಯಾಕ್ ಅವ್ರದ್ದು ಇನ್ಕಮ್ ಇದ್ದರೆ 69,700 ಇದೆ SC STಗಳಿಗೆ. ನೆಕ್ಸ್ಟ್ ಕ್ಯಾಟಗರಿ 1 ಅವರಿಗೆ ಸಹಿತ 69,700 ಇದೆ. BF ಸೈನ್ಸ್ ಅಂದರೆ ಫಿಶರಿ ಆ್ಯಂಡ್ ಡೇರಿ ಕೋರ್ಸ್ಗಳಿಗೆ ಗೌರ್ಮೆಂಟ್ ಕಾಲೇಜುಗಳು ಅಂದರೆ ವೆಟರ್ನರಿನೂ ಗೌರ್ಮೆಂಟ್ ಇದ್ದಾವೆ, BSc ಅಗ್ರಿಕಲ್ಚರ್ ಗೌರ್ಮೆಂಟ್ ಇದ್ದಾವೆ, BF ಸೈನ್ಸ್ ಫಿಶರಿ ಆ್ಯಂಡ್ ಡೇರಿನೂ ಗೌರ್ಮೆಂಟ್ ಕಾಲೇಜುಗಳೇ ಇದ್ದಾವೆ. ಸೊ ಅವುಗಳಿಗೆ OBC ಅವರಿಗೆ 33,300. ಅದೇ ರೀತಿಯಾಗಿ SC 10,870 SC STಗಳಿಗೆ 33,300, ಅಬೌಟ್ 10 ಲ್ಯಾಕ್ ಇನ್ಕಮ್ ಇದ್ದವರಿಗೆ 33,300 ರೂಪಾಯಿ ಕ್ಯಾಟಗರಿ 1 ಅವರಿಗೆ. ನೆಕ್ಸ್ಟು ಯೂನಿವರ್ಸಿಟಿ ಫೀಸ್ ಇನ್ಕ್ಲೂಡಿಂಗ್ ಇನ್ ಫೀಸ್ ಇನ್ ಅಬೌಟ್ ಟೇಬಲ್, ಇವೆಲ್ಲ ಇಂಜಿನಿಯರಿಂಗ್ದವರಿಗೆ 10,610 ರೂಪಾಯಿ ಅದು ಇನ್ಕ್ಲೂಡಿಂಗ್ ಆಗುತ್ತಾ ಇದೆ ಮೇಲಿಂದು ಕೋರ್ಸ್ಗಳಿಗೆ. ಆರ್ಕಿಟೆಕ್ಚರ್ಗೆ 11,260 ರೂಪಾಯಿ ಇನ್ಕ್ಲೂಡ್ ಇರ್ತಾ ಇದೆ. ಬಿಫಾರ್ಮ್ದವರಿಗೆ 5,500 ಮತ್ತು ಡಿಫಾರ್ಮ್ದವರಿಗೆ 4,700 ರೂಪಾಯಿ ಇದು ಫೀಸ್ ಸ್ಟ್ರಕ್ಚರನ್ನು ಹೊಂದಿರ್ತಾ ಇದೆ. ಇದು 2023-24ನೇ ಸಾಲಿನಲ್ಲಿರುವಂಥ ಒಂದು ಫೀಸ್ ಸ್ಟ್ರಕ್ಚರು ಈ ರೀತಿಯಾಗಿತ್ತು. ಈ ವರ್ಷವೂ ಸಹಿತ 2024-25ನೇ ಸಾಲಿನಲ್ಲಿ ಸಹಿತ ಅಡ್ಮಿಷನ್ಗೆ ಆಲ್ಮೋಸ್ಟ್ ಆಗಿ ಇದೇ ರೀತಿಯಂಥ ಫೀಸ್ ಸ್ಟ್ರಕ್ಚರ್ ಇರ್ತಾ ಇದೆ. ಆದರೆ ಬದಲಾವಣೆ ಆದರೂ ಸಹಿತ 1,000-2,000 ಇಷ್ಟೇ ಅಲ್ಪ ಸ್ವಲ್ಪದಲ್ಲಿ ಬದಲಾವಣೆ ಆಗ್ಬೋದು. ನಿರಂತರವಾಗಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.